ಓಕೆ, ಇವಾಗ ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಮಾಡಿದ್ದೇನೆ. ಇವಾಗ ಅದರಲ್ಲೇ ನಾನು ಅದರದ್ದೇ ಬಾಡಿ ಪಾರ್ಟನ್ನು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 36 ಸೈಜ್ ಬ್ಲೌಸು. ಸೊ ಏನು ಅಂತ ಅಂದರೆ, ಇದೆಲ್ಲ ನಾನು ಸುಮ್ಮನೆ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಏನು ಸೈಡಲ್ಲೆಲ್ಲ ಇತ್ತು ಅದೆಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆಗಳನ್ನ ಇದ್ದದೆಲ್ಲ ಕಟ್ ಮಾಡಿ ನಾನು ಕರೆಕ್ಟಾಗಿ ನನಗೆ ಯಾವ ಮೆಷರ್ಮೆಂಟ್ ಬೇಕು ಆ ಥರ ನಾನು ಈ ಥರ ಇದನ್ನು ಹಾಕ್ಕೊಂಡಿದ್ದೇನೆ. ನಾನು ಏನು ಅಂತ ಅಂದರೆ 4 ಲೇಯರು ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ನಾನು ಒಟ್ಟಿಗೆ ಕಟ್ ಮಾಡ್ಕೊಳ್ತೇನೆ. ಯಾಕಂತಂದರೆ ನಾವು ಇದೇ ಥರ ಕಟ್ಟಿಂಗ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಮಗೆ ಮತ್ತೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಇನ್ನೊಂದು ಕನ್ಫ್ಯೂಸ್ ಆಗುತ್ತೆ, ಆಮೇಲೆ ಬಟ್ಟೆ ಕೂಡ ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಎರಡನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಕಟ್ಟಿಂಗನ್ನು ಮಾಡ್ತಾ ಇದ್ದೇನೆ. ಸೊ ಯಾವ ಥರ ಅಂತ ನಾನು ನಿಮಗೆ ಹೇಳ್ತೇನೆ. ಈಗ ಕ್ಲಾತನ್ನು ನೀವು ಯಾವ ಥರ ಹಾಕೋಬೇಕು ಅಂತ ನಾನು ನಿಮಗೆ ಫಸ್ಟ್ ಹೇಳ್ಕೊಡ್ತಾ ಇದ್ದೇನೆ. ಇವಾಗ ನೋಡಿ, ಈ ಥರ ಇದೆ ನೋಡಿ. ಇಲ್ಲಿ ಈ ಥರ ಕ್ಲೋಸ್ ಆಗಿರುವಂತಹ ಭಾಗ ಏನಿದೆ ಇದನ್ನು ನಿಮ್ಮ ಸೈಡಿಗೆ ಹಾಕ್ಕೊಳ್ಬೇಕಂದ್ರೆ ನಿಮ್ಮ ಸೈಡಿಗೆ ಈ ಥರ ಇರಬೇಕು. ಆಪೋಸಿಟ್ ಆ ಥರ ಇರಬೇಕು. ಏನು ಓಪನ್ ಇರುವಂತಹ ಪಾರ್ಟ್ಗಳು ಆ ಸೈಡ್ ಇರಬೇಕು, ಕ್ಲೋಸ್ ಆಗಿರುವಂತಹ ಪಾರ್ಟ್ಗಳು ಈ ಥರ ಇರಬೇಕು. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಇದು ಬ್ಯಾಕ್ ಶೇಪ್ ನಾನು ಒಟ್ಟಿಗೆನೆ ಕಟ್ ಮಾಡ್ತಾ ಇದ್ದೇನೆ. ಇದು ಬ್ಯಾಕು, ಇದು ಫ್ರಂಟು. ಓಕೆನಾ? ಸೊ ಈ ಥರ ನೀವು ಹಾಕ್ಕೊಳ್ಬೇಕು. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೇನೆ. ಇಲ್ಲಿ ಫುಲ್ ಕ್ಲೋಸ್ ಆಗಿರಬೇಕು. ಓಕೆ, ನಾನು ಎರಡನ್ನು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗಲ್ಲ, ಟೈಮ್ ಉಳಿಯತ್ತೆ, ಆಮೇಲೆ ಏನು ಆಚೆ ಈಚೆ ಯಾವುದು ಕೂಡ ಆಗಲ್ಲ. ನೀವು ಫಸ್ಟ್ ಬಿಗಿನರ್ಸ್ಗಳೆಲ್ಲಾದರೆ ಇಲ್ಲೆಲ್ಲ ಗುಂಪಿನನ್ನು ಹಾಕೊಂಡ್ಬಿಡಿ, ಆಚೆ ಈಚೆ ಬಟ್ಟೆ ಹೋಗುತ್ತೆ ಅನ್ನೋದಾದರೆ. ನಾನು ಮೊದಲು ಆ ಥರನೇ ಮಾಡ್ಕೊಳ್ತಾ ಇದ್ದೆ ಕಲಿಬೇಕಾದ್ರೆ, ಇಲ್ಲೆಲ್ಲ ಗುಂಪಿನ್ಗಳನ್ನು ಹಾಕ್ತಾ ಇದ್ದೆ. ಸೊ ಆ ಕಾರಣದಿಂದ ಈಗ ನಾವಿದೀಗ 36 ಸೈಜ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇರೋದು. ಸೊ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಇದು ನಿಮ್ಮ ಸೈಡಿಗೆ ಇರಲಿ. ಓಕೆನಾ? ಇದು ನಿಮ್ಮ ಸೈಡ್ ಇರಬೇಕು. ಇವಾಗ ಬೇಕು ಅಂತಿದ್ರೆ ನಾನು ಈ ಥರ ಇದನ್ನು ಹಾಕ್ತಾ ಇದ್ದೇನೆ ಬಟ್ಟೆನ, ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಇದು ನಿಮ್ಮ ಸೈಡಿಗೆ ಇರಬೇಕು, ಅಂದರೆ ನನ್ನ ಸೈಡಿಗೆ ಇರಬೇಕು. ಈಗ ನಾನು ಅದನ್ನು ಉಲ್ಟಾ ಮಾಡಿದ್ದೀನಿ ಅಷ್ಟೇ. ನಿಮ್ಗೇನಾದರೂ ವಿಡಿಯೋದಲ್ಲಿ ಗೊತ್ತಾಗಲ್ವೋ ಏನು ಅಂತೇಳಿ, ಯಾವ ಸೈಡ್ ಅಂತ ಹೇಳ್ಬಿಟ್ಟು ಆ ಥರ ಮಾಡಿರೋದು. ಸೊ ಬೇಕು ಅಂತಿದ್ರೆ ಈ ಥರನೂ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸೊ ಇದು 36 ಸೈಜ್ ಬ್ಲೌಸ್. ಇದೀಗ ನನ್ನ ಸೈಡಿಗೆ ಇದೆ, 4 ಲೇಯರ್ ಇದೆ. ಓಕೆನಾ? ಇವಾಗ ನಾನು ನಿಮಗೆ ಬುಕ್ಕಲ್ಲಿ ಬರೆದಿದ್ದೆ ನಾನು ಎಷ್ಟೆಷ್ಟು ಅಂತೇಳಿ. ಇಲ್ಲಿದೆ ನೋಡಿ, 36 ಸೈಜ್ ಬ್ಲೌಸು. ಸೊ ಎಷ್ಟೆಷ್ಟು ಉದ್ದ ಎಲ್ಲ ಇಟ್ಕೋಬೇಕು ಅಂತ ನಾನು ಈಗ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನೋಡಿ. ಬ್ಲೌಸ್ನ ಬ್ಯಾಕ್ ಉದ್ದ 13 ಇದೆ. 13ಗೆ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 14 ಆಗುತ್ತೆ. ಬ್ಲೌಸ್ನ ಫ್ರಂಟ್ ಉದ್ದ ಸೇಮ್ ಇರುತ್ತೆ 13, ಪ್ಲಸ್ ನಾವು 2 ಎಕ್ಸ್ಟ್ರಾ ತಗೋಬೇಕು, ಆವಾಗ ನಮಗೆ 15 ಇಂಚ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಫ್ರಂಟ್ ಆ್ಯಂಡ್ ಬ್ಯಾಕ್. ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಇದು ಉದ್ದನ ನಾನಿಲ್ಲಿ ನಿಮಗೆ ಮೆಜರ್ಮೆಂಟ್ ಹೇಳ್ತಾ ಇದ್ದೇನೆ ನೋಡಿ. ಇವಾಗ ಇಲ್ಲಿ ಬಟ್ಟೆ ನಾನು ಈ ಥರ ಹಾಕೊಂಡಿದ್ದೇನೆ. ಸೊ ಹಾಕೊಂಡು ಆದ ನಂತರ ನೀವು ಬ್ಯಾಕ್ ಏನಿದೆ ನೋಡಿ, ಬ್ಯಾಕನ್ನು ನೀವು 14 ಇಂಚ್ ಇಟ್ಕೊಂಡು ಅದನ್ನು ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಟೈಮ್ ಸೇವ್ ಆಗಲಿ ಮತ್ತು ವಿಡಿಯೋದಲ್ಲಿ ಲೆಂತಿ ಆಗುತ್ತೆ ಅಂತೇಳಿ ನಾನಿಲ್ಲಿ 14 ಇಂಚು ಕರೆಕ್ಟಾಗಿ ಇಟ್ಕೊಂಡು ಈ ಥರ ಮಡಚಿ ಇಟ್ಕೊಂಡಿದ್ದೇನೆ. ಮೇಲ್ಭಾಗ ತುಂಬ ಇದೆ, ಕೆಳಭಾಗ 14 ಇಂಚು ಮಾತ್ರ ಇದೆ. ಕಾಣಿಸ್ತಾ ಇದೆಯಾ ನೋಡಿ? ಇಲ್ಲಿ ನೋಡಿ, ಇಲ್ಲಿ ತನಕ ಮಾತ್ರ ಇದೆ 14 ಇಂಚು. ಇದು ಬಂದು ಮೇಲ್ಭಾಗ ತುಂಬ ಇದೆ. ಆಯಿತಾ? ಈಗ ಬ್ಯಾಕ್ ನೀವು 14 ಇಟ್ಕೋಬೇಕು. ಫ್ರಂಟ್ ಎಷ್ಟು? 2 ಇಂಚ್ ಎಕ್ಸ್ಟ್ರಾ ಅಂದರೆ 15 ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿಂದ 15 ನೋಡಿ, ಇಲ್ಲಿ ಬಾರ್ಡರ್ ಹಾಕಿಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಈ ಬಾಕ್ಸನ್ನು ನಾನಿಲ್ಲಿ ಹಾಕಿದ್ದೇನೆ. ಸೊ ಇದು ಬೇಕಿದ್ರೆ ನೀವು ಕಟ್ಟಿಂಗನ್ನು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಆಮೇಲೆ ಕಟ್ಟಿಂಗ್ ಮಾಡ್ಕೋತೇನೆ, ಯಾಕಂದರೆ ಬೆಲ್ಟ್ ಪಟ್ಟಿ ಕೂಡ ಅದರಲ್ಲಿ ನನಗೆ ಸಿಗುತ್ತೆ, ಅದಕ್ಕೋಸ್ಕರ. ಇವಾಗ ಇಲ್ಲಿ ನಾನು ಬಾಕ್ಸ್ ಹಾಕಿದ್ದೇನೆ ನೋಡಿ, ಇದು 15 ಇಂಚಿದು ಫ್ರಂಟು. ಹಾಗೆಯೇ ನೆಕ್ಸ್ಟು ಇಲ್ಲೊಂದು ಬಾಕ್ಸ್ ಬಂದಿದೆ. ಇದು ಯಾವ ಬಾಕ್ಸ್ ಅಂತ ಹೇಳ್ತೇನೆ ನಾನೀಗ. ಇಲ್ಲಿ ನಿಮಗೆ 36 ಸೈಜ್ ಬ್ಲೌಸ್ ಆಗಿರೋದ್ರಿಂದ 36 ಸೈಜ್ನ 4ನೇ ಭಾಗ ನಿಮಗೆ ಸಿಗುವಂಥದ್ದು ಎಷ್ಟು ಅಂತ ಹೇಳಿದರೆ 9. ಓಕೆ, 9 4 36. 9 ಪ್ಲಸ್ 2 ಎಕ್ಸ್ಟ್ರಾ ಇಟ್ಕೊಳ್ಬೇಕು, ಆವಾಗ ಇಲ್ಲಿ 11 ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಇದು ಎದೆಯ ಸುತ್ತಳತೆ 9 ಇಟ್ಕೊಳ್ಬೇಕು, ಪ್ಲಸ್ 2 ಎಕ್ಸ್ಟ್ರಾ 11. ಸೊ ಇಲ್ಲಿ ನಾನು ಯಾವ ಥರ ಅಳತೆ ತಗೋಬೇಕು ಅಂತಂದರೆ, ಈ ಥರ ಇಲ್ಲಿ ಇಟ್ಕೊಂಡು ಇಲ್ಲಿಂದ 11 ನೋಡಿ ಇಲ್ಲಿಗೆ
ಇಲ್ಲಿಗೆ ನಾನು ಮಾರ್ಕಿಂಗನ್ನು ಮಾಡಿದ್ದೀನಿ. 9 ಎಲ್ಲಿಗೆ ಬರುತ್ತೆ ಅಂತೇಳಿ ನೋಡ್ಬೋದು ನೀವು. ಈ ಥರ ಹಾಕ್ಕೊಂಡು ಅದನ್ನ ನಾನು ಆಮೇಲೆ ನಿಮಗೆ ಟಿಕ್ ಮಾರ್ಕ್ ಹಾಕ್ತೇನೆ ಇದು ಮಾಡಬೇಕಾದ್ರೆ. ಸೊ ಈ ಥರ ಓಕೆ, 11 ಕರೆಕ್ಟಾಗಿ ಇಲ್ಲಿದೆ. ಸೊ ಇದು ಫ್ರಂಟು ಮೇಲ್ಗಡೆದು. ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಏನೂ ಇಲ್ಲ, ಫ್ರಂಟ್ ನಿಮಗೆ ಜಾಸ್ತಿ ಕಟ್ಟಿಂಗಲ್ಲಿ ಮೇಯ್ನ್ ಆಗಿರುವಂಥದ್ದು. ಸೊ ಇವಾಗ ಏನು ಅಂತಂದರೆ ಈ ಬಾಕ್ಸ್ ಶೇಪ್ ಏನಿದೆ ಇಷ್ಟರಲ್ಲಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕಿರುತ್ತೆ. ಈ ಬಾಕ್ಸ್ ಬಿಟ್ಟು ಹೊರಗಡೆದು ಏನಿದೆ ಅದೆಲ್ಲ ವೇಸ್ಟು. ಓಕೆ, ಇದಿಷ್ಟು ನೀವು ಕಟ್ಟಿಂಗ್ ಮಾಡಿ ಇಟ್ಕೋಬೋದು ಆಯಿತಾ. ನಾನಿವಾಗೇನು ಕಟ್ಟಿಂಗ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದಿಷ್ಟು ಬಾಕ್ಸ್ ಒಳಗಡೆನೇ ನೀವು ಶೇಪಿಂಗನ್ನು ಕೊಡಬೇಕಾಗುತ್ತೆ, ಏನು ಬ್ಲೌಸ್ ಹೊಲಿಬೇಕು ಅದೆಲ್ಲ. ಸೊ ಫಸ್ಟಿಗೆ ನಾನೀಗ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇದೆಲ್ಲ ನಾನಿಲ್ಲಿ ಯಾವುದು ಕೂಡ ಇದು ಮಾಡ್ತಾ ಇಲ್ಲ. ಯಾಕಂತ ಅಂದರೆ ಇಲ್ಲೆಲ್ಲ ಕೆಲವ್ರು ಏನಂತ ಹೇಳಿದರೆ ಸೊಂಟದ ಅಳತೆ ಎಲ್ಲ ಇದು ಮಾಡ್ತಾರೆ. ಸೊ ಅದರ ಬಗ್ಗೆ ನನಗೆ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ. ಬಟ್ ನಾನು ಯಾವ ಥರ ಹೊಲಿತೇನೆ ಆ ಥರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕೆಲವರು ಇಲ್ಲೆಲ್ಲ ಟಿಕ್ ಮಾರ್ಕ್ ಹಾಕೊಳ್ತಾರೆ, ಇಲ್ಲಿ 1 ಇಂಚು ಮತ್ತು ಡಾಟ್ಸ್ ಬ್ಯಾಕ್ ಡಾಟ್ಸ್ ಹಿಡಿಯೋದಕ್ಕೆ 1 ಇಂಚ್ ಅಂತೆಲ್ಲ ಹಾಕ್ತಾರೆ. ಆಮೇಲೆ ಇಲ್ಲಿ 2 ಇಂಚ್ ಇಟ್ಟಾಗಿ ಇಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿ. ಓಕೆ, ಅದಕ್ಕೋಸ್ಕರ ನಾನು ಆ ಮೆಥಡಲ್ಲಿ ಹೇಳಿಕೊಡ್ತಾ ಇಲ್ಲ ನಿಮಗೆ. ನನ್ನ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ಥರ ಆದಾಗಲೂ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಸ್ಟಿಚಿಂಗ್ ಅನ್ನುವಂಥದ್ದು. ಸೊ ಇವಾಗ ಫಸ್ಟು ಇಲ್ಲಿ ಏನು ಅಂತ ಅಂದರೆ ಶೋಲ್ಡರ್, ಇದನ್ನು ನೀವೀಗ ಬ್ಲೌಸಲ್ಲಿ ನೋಡ್ಕೊಳ್ಬೇಕು. ಇವ್ರದ್ದು ಶೋಲ್ಡರ್ ಎಷ್ಟಿದೆ ಅಂತೇಳಿ. 1 ನಿಮಿಷ. ಶೋಲ್ಡರ್ ಅಂತ ಹೇಳಿದರೆ ಯಾವುದು ಗೊತ್ತಾ ನೋಡಿ, ಇಲ್ಲಿಂದ ಬಂದು ಇಲ್ಲಿಗೆ. ಓಕೆ, ಇವ್ರದ್ದು ಶೋಲ್ಡ್ರು ಬಂದು 2 ಪಾಯಿಂಟ್, ಅದು 2.5 ಇಲ್ಲ, ಕರೆಕ್ಟಾಗಿ 2.25 ಇಂಚೇನ ಬರ್ತಾ ಇದೆ. ಅದೇ 2.5ಗೆ ಒಂದು ಸ್ವಲ್ಪ 1 ನಿಮಿಷ 2.5 ಇದೆ, ಕರೆಕ್ಟ್ ಇದೆ. 2.5 ನೋಡಿ, ಇಲ್ಲಿ 2.5 ಏನೋ ಬರ್ತಾ ಇದೆ. ಓಕೆ, ಇವಾಗ ನಾನು ಎಷ್ಟೆಲ್ಲ ಇಡಬೇಕು ಅಂತ ನಾನು ನಿಮ್ಗೀಗ ಹೇಳ್ತೇನೆ ಇದರಲ್ಲಿ. ಓಕೆ, ಇವಾಗ ನಾನು ಈ ನೆಕ್ ವಿಡ್ತ್ ಅನ್ನುವಂಥದ್ದು ಏನಿದೆ ಅಲ್ವಾ, ಈ ನೆಕ್ ವಿಡ್ತನ್ನು ನಾನಿಲ್ಲಿ 2.25 ಇಡ್ತಾ ಇದ್ದೇನೆ. ಓಕೆನಾ, ಇಲ್ಲಿಂದ 2.25 ಇಡ್ತಾ ಇದ್ದೇನೆ. 2.25 ಅಂತ ಅಂದರೆ ಅರ್ಥ ಆಗುತ್ತಲ್ವಾ ನಿಮಗೆ. 2 ಆದ ನಂತರ 2 ಡಾಟ್ ಇಲ್ಲಿ ಗೆರೆ ಗೆರೆ ಇರುತ್ತಲ್ವಾ, ಕೆಲವೊಬ್ರಿಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇದೀಗ ಇಲ್ಲಿ 2 ಅಂದರೆ 2.25, ಇದು ಅರ್ಧ. ಓಕೆ, ಇದು ಕಾಲು, 2 ಆಗಿ 2 ಪಾಯಿಂಟ್ ಎಕ್ಸ್ಟ್ರಾ ಬರುತ್ತೆ. ಓಕೆನಾ, ಈಗ ನೆಕ್ ವಿಡ್ತ್ ಇಲ್ಲಿ ನಾನು 2.25 ಇಡ್ತಾ ಇದ್ದೇನೆ. ಓಕೆ, 2 ಮತ್ತು 2.25 ಇಲ್ಲಿ 2.25ಗೆ ಇಲ್ಲಿ ಒಂದು ಮಾರ್ಕಿಂಗನ್ನು ಮಾಡ್ತಾ ಇದ್ದೇನೆ. ಈಗ ಇಲ್ಲಿಗ 2.25ಕ್ಕೆ ಮಾರ್ಕಿಂಗ್ ಆಯಿತು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಕೊಳ್ಬೇಕು ಅಂತ ಹೇಳಿದರೆ, ಇವಾಗ ಅವ್ರದ್ದು ಏನು ಈ ಶೋಲ್ಡರ್ ಅನ್ನುವಂಥದ್ದು 2.25 ಇದೆ. ಓಕೆ, 2.25ಗೆ ಎಷ್ಟು ಎಕ್ಸ್ಟ್ರಾ ಇಲ್ಲೇ ಇಟ್ಕೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲೀಗ ನಾವು ಇಲ್ಲೀಗ ಇದು ಬರುವಂಥದ್ದು ಸ್ಲೀವ್ಸ್ ಹತ್ರ. ಓಕೆ, ಫ್ರಂಟ್ ಶೇಪ್ ಇಲ್ಲಿ ಬರುತ್ತೆ, ಇಲ್ಲಿ ಸ್ಲೀವ್ಸ್ ಇದು ಬರುತ್ತೆ. ಇಲ್ಲಿ ನಮಗೆ ರೌಂಡ್ ಶೇಪ್, ಇಲ್ಲಿ ಬ್ಯಾಕ್ ಇದು ನಾವು ರೌಂಡ್ ಶೇಪ್ ಮಾಡಿದಾಗ ನಮ್ಗೆ ಅಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಹೋಗುತ್ತೆ, ಮತ್ತು 1/2 ಇಂಚ್ನಷ್ಟು ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೆ ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗಾಗಿ ನಮಗೆ 1 ಇಂಚ್ನಷ್ಟಾದರೂ ಎಕ್ಸ್ಟ್ರಾ ಬೇಕು, ಇಲ್ಲಾಂದರೆ 1/4 ಇಂಚಾದರೂ ಬೇಕಾಗುತ್ತೆ. ಸೊ ನಾನಿಲ್ಲಿ ಈಗ ಅವರಿಗೆ 2.25 ಬೇಕಾಗಿರೋದು. 2.25ಗೆ ಅರ್ಧ ಇಂಚಿನಷ್ಟು ಏನು ಅಂತ ಅಂದರೆ ಏನು ಬೇಕು, ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಆಮೇಲೆ 1/4 ಇಂಚು ಸಾಕು ಆಯಿತಾ. ಹಾಗಾಗಿ ನಾನು 3/4 ಇಂಚು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. 2.25ಗೆ 3/4 ಇಂಚಿನಷ್ಟು ಜಾಸ್ತಿ ಇಡಬೇಕು. 2.25ಇಂದ 3/4 ಇಂಚು ಜಾಸ್ತಿ ಅಂತ ಅಂದರೆ ಎಷ್ಟಾಯಿತು, 3.25. ಇಲ್ಲಿ 3/4 ಇಡ್ತಾ ಇದ್ದೇನೆ. ಓಕೆ, ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಗ ನಿಮಗೇನೆ ನೋಡಿದಾಗ ಗೊತ್ತಾಗುತ್ತೆ. ಈಗ ಅವರಿಗೆ 2.25 ಇಲ್ಲಿ ಬೇಕಾಗಿರೋದು 1/2 ಇಂಚ್ ಇಲ್ಲಿ ಹೋಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 2.25 ಬೇಕಾಗಿರೋದು ಅರ್ಧ ಇಂಚ್ ಹೋಯಿತು. ಇಲ್ಲಿಂದ 3
3/4 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೇನೆ. ಆಗ ಟೋಟಲ್ ಎಷ್ಟಾಯಿತು ಅಂತ ಲೆಕ್ಕ ಹಾಕಿ. ಇಲ್ಲಿಂದ ಇಲ್ಲಿಗೆ 5.25. ಓಕೆ, ಇದು ಕರೆಕ್ಟಾಗಿ ಆಗುತ್ತೆ ಅವರಿಗೆ 5.25. ಕೆಲವೊಬ್ರಿಗೆ ಏನಂತ ಅಂದರೆ ಶೋಲ್ಡರ್ ಸ್ವಲ್ಪ ಕಡಿಮೆ ಇರುತ್ತೆ, ಇವ್ರದ್ದು ಶೋಲ್ಡರ್ ಸ್ವಲ್ಪ ಅಗಲ ಇದೆ. ಸೊ ಆದ ಕಾರಣ ಇವಾಗ ಇಲ್ಲಿಂದ ಇಲ್ಲಿಗೆ 5.25 ಇದೆ. ಓಕೆ, 5.25ಯಲ್ಲಿ 2/4 ಇಂಚಿನಷ್ಟು ನಾವು ನೆಕ್ ವಿಡ್ತ್ ಮಾಡಿದ್ದೀವಿ. ಹಾಗೆಯೇ ಇಲ್ಲಿಂದ ಇಲ್ಲಿಗೆ 3/4ನಷ್ಟು ಆರ್ಮ್ ಹೋಲ್ ಹತ್ರ ಮಾರ್ಕಿಂಗನ್ನು ಮಾಡಿದ್ದೀವಿ. ಇವಾಗ ಈ ಆರ್ಮ್ ಹೋಲ್ ಎಷ್ಟಿದೆ ಇವ್ರದ್ದು ಅಂತ ಹೇಳಿದರೆ 36 ಬ್ಲೌಸ್ ಆಗಿರೋದ್ರಿಂದ 5.25 ಇದೆ. ಏನು ಅಂತ ಅಂದರೆ 36 ಸೈಜ್ ಅಂತಾನೆ ಅಲ್ಲ, ಕೆಲವೊಬ್ಬರದ್ದು ಜಾಸ್ತಿನೂ ಇರ್ಬೋದು. ಸೊ ಇವ್ರದ್ದು ಬಂದು 5.25 ಇದೆ. ಇಲ್ಲೊಂದು ಪಾಯಿಂಟನ್ನು ಹಾಕೊಳ್ತಾ ಇದ್ದೇನೆ. ಹಾಗೆಯೇ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ಹೇಳಿದ್ರೆ ಇವ್ರದ್ದು 6.5 ಇದೆ. ಓಕೆ, 6.5 ಇದೆ. ಇಲ್ಲಿಗೂ ಒಂದು ಮಾರ್ಕಿಂಗನ್ನು ಹಾಕೊಳ್ತಾ ಇದ್ದೇನೆ 6.5ಗೆ. ಇವಾಗ ಈ ಪಾಯಿಂಟನ್ನು ಈ ಥರ ಜಾಯಿಂಟ್ ಮಾಡಬೇಕು ಫಸ್ಟು. ಓಕೆ, ಇವಾಗ ನಾನಿಲ್ಲಿ ಆರ್ಮ್ ಹೋಲಿಗೆ ಶೇಪನ್ನು ನೋಡಿ ಇಲ್ಲಿ ಮಾರ್ಕಿಂಗ್ ಮಾಡಿದ್ದೇನೆ. ಇದು ಏನಕ್ಕೆ ಈ ಥರ ಬಾಕ್ಸ್ ಮಾಡಿರೋದಂತಂದರೆ ಇದಿಲ್ಲಿ 9 ಇಂಚು ಅಂದರೆ ಎದೆ ಸುತ್ತಳತೆ ಇಷ್ಟು ಬೇಕಾಗಿರೋದು, ಇದು 2 ಇಂಚು ಎಕ್ಸ್ಟ್ರಾ. ಓಕೆನಾ, ಅದಕ್ಕೋಸ್ಕರ ಈ ಥರ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಬಾಕ್ಸನ್ನು ಮಾಡಿದ್ದೇನೆ. ಸೊ ಇದು ಆರ್ಮ್ ಹೋಲ್ ಶೇಪ್ ತೆಗೆಯೋದಿಕ್ಕೆ ನಮಗೆ. ಈಗ ಇಲ್ಲಿ ನಾವು 2/4 ಇಂಚ್ ತಗೊಂಡಿದ್ವಲ್ವಾ, ಇದಕ್ಕೆ ಈಗ ಒಂದು ನಾವು ಟೇಪಲ್ಲಿ ಇಟ್ಕೊಂಡು ಇದು ಮಾಡೋಣ. ಸೊ ಇದು ನಾನೀಗ ಫ್ರಂಟ್ ಶೇಪ್ ಕಟ್ ಮಾಡ್ತಾ ಇರೋದು. ಫ್ರಂಟ್ ಶೇಪಲ್ಲಿ ಏನಂತಂದರೆ ಕೆಲವೊಬ್ಬರಿಗೆ ಸ್ವಲ್ಪ ಡೀಪ್ ಬೇಕು ಅಂತೇಳಿ ಹೇಳ್ತಾರೆ. ಸೊ ಆದ ಕಾರಣ ಇಲ್ಲಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಇದೀಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತೇಳಿ ಈ ಥರ ನೋಡಿ ಆಮೇಲೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಈ ಥರ ನಾವು ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕು. ಯಾವ ಥರ ಅಂತ ಹೇಳ್ತೇನೆ. ಇವಾಗ ಇಲ್ಲಿ ಸ್ಟ್ರೈಟಾಗಿ ಈ ಥರ ಇದ್ದಾಗ ಈ ಪಾಯಿಂಟಿಂದ ಇದೀಗ ಇಲ್ಲಿ ಸ್ಟ್ರೈಟ್ ಪಾಯಿಂಟು, ಇಲ್ಲಿಂದ ಸ್ವಲ್ಪ ಒಂದು 1/2 ಇಂಚು ಅಥವಾ 1/4 ಇಂಚಿನಷ್ಟು ಸ್ವಲ್ಪ ನಾನು ಮೇಲ್ಗಡೆಗೆ ಇಲ್ಲಿ ಹಾಕ್ತಾ ಇದ್ದೇನೆ, ಸ್ವಲ್ಪ ಶೇಪ್ ಇರಲಿ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ನೀವು ಸ್ಟ್ರೈಟಾಗಿ ಗೆರೆಯನ್ನು ಎಳ್ಕೊಳ್ಬೇಕು. ಆಮೇಲೆ ನೀವಿಲ್ಲಿ ಸ್ವಲ್ಪ ಗೆರೆನ ಎಳ್ಕೊಬೋದು. ಇಲ್ಲಿ ನಮಗೆ ಫಸ್ಟು ಸ್ಟ್ರೈಟಾಗಿ ಬರಬೇಕು ಗೆರೆ. ನೋಡಿ ಇಲ್ಲಿ ಈ ಥರನೇ ಸ್ಟ್ರೈಟ್ ಇರಬೇಕು. ಓಕೆ, ಆಮೇಲೆ ಇಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಕ್ರಾಸ್ ತಗೊಂಡ್ರೆ ಆಯಿತು, ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಇದೀಗ ಫ್ರಂಟ್ ಶೇಪ್ ಅವ್ರದ್ದು ಫ್ರಂಟ್ ಶೇಪ್ ಬಂದು ಎಷ್ಟು ಇದ್ದಿದ್ದು ಅಂತ ಹೇಳಿದರೆ ಎಷ್ಟು ನೆಕ್ ಡೀಪ್ ಅವ್ರದ್ದು 6.5 ಕರೆಕ್ಟ್ ಇದೆಯಾ ಅಂತ ಮತ್ತೆ ಪುನಃ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇದೆ ನೋಡಿ, ಇಲ್ಲಿ 6.5 ಕರೆಕ್ಟ್ ಆಗಿದೆ. ಸೊ ಅದನ್ನೀಗ ನಾನಿಲ್ಲಿ ಇದು ಮಾಡ್ತಾ ಇದ್ದೇನೆ ನೋಡಿ, ಬಾಕ್ಸ್. ಓಕೆ, ಇವಾಗ ಇಲ್ಲಿ ಫ್ರಂಟ್ ಶೇಪ್ ಇದು ಕೂಡ ಬಾಕ್ಸ್ ರೆಡಿ ಆಯಿತು. ಈ ಶೇಪ್ ಇದು ಕೂಡ ರೆಡಿ ಆಯಿತು. ಶೇಪ್ ಯಾವ ಥರ ಹಾಕೋದು ಅಂತ ಕೂಡ ನಾನು ಹೇಳ್ತೇನೆ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಈಗ ಇಲ್ಲಿ ನಾವು ಬೆಲ್ಟ್ ಪಟ್ಟಿಗೆ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು. ಸೊ ಬೆಲ್ಟ್ ಪಟ್ಟಿಗೆ ಮಾರ್ಕಿಂಗ್ ನಾನು ಆ್ಯಕ್ಚುಲಿ ಜಾಸ್ತಿಯಾಗಿ ನಾನು ಈ ಥರನೇ ತಗೊಳ್ತೇನೆ. ಎಲ್ಲ ಬ್ಲೌಸ್ಗಳಿಗೆ ನಂದು ಸೇಮ್ ಇರುತ್ತೆ. ನಾನು ಇಲ್ಲಿಂದ ಹೀಗೆ 4 ತಗೋತೇನೆ, ಹಾಗೆಯೇ ಇಲ್ಲಿಂದ 3 ತಗೊಳ್ತೇನೆ. ಓಕೆನಾ, ಇದು ನನಗೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು 4 ಇಂಚಿಗೆ ಇಲ್ಲಿ ಮಾರ್ಕಿಂಗನ್ನು ಮಾಡ್ತಾ ಇದ್ದೇನೆ. ಇದು 4 ಆಯಿತು. ಓಕೆ, ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 3 ಇಂಚಿಗೆ ಮಾರ್ಕಿಂಗನ್ನು ಮಾಡ್ತಾ ಇದ್ದೇನೆ. ಓಕೆ, ಇದೀಗ ನಾವಿಲ್ಲಿ ಏನು ಬೆಲ್ಟ್ ಪಟ್ಟಿ ಶೇಪ್ ತೆಗೆಯೋದು. ಇದೀಗ ನಾವಿಲ್ಲಿ ಸ್ಟ್ರೈಟಾಗಿ ಬಂದು ಶೇಪ್ ತೆಗೆಯೋದು. ಅದು ಯಾವ ಥರ ಅಂತ ಹೇಳ್ತೇನೆ. ಫಸ್ಟಿಗೆ ಬೇಕು ಅಂತಿದ್ರೆ ಈಗ ಶೇಪನ್ನು ತೆಗಿತೇನೆ. ಸೊ ಸ್ವಲ್ಪ ಶೇಪ್ ಚೆನ್ನಾಗಿ ಬರಲಿ ಅಂತ ಉಲ್ಟಾ ಹಾಕ್ತಾ ಇದ್ದೇನೆ. ಹಂಗಿಲ್ಲ ಅಂದರೆ ಆಚೆಯಿಂದ ತೆಗೆಯೋದಿಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಏನು ಅಂತ ಅಂದರೆ ಸ್ಟ್ರೈಟ್ ಆಗಿರಬೇಕು. ಓಕೆನಾ, ಇಲ್ಲಿ 3 ಇಂಚ್ ಅಲ್ವಾ, ಇದು ಕರೆಕ್ಟಾಗಿ ಇರಬೇಕು. ಇಲ್ಲಿ ಕರೆಕ್ಟಾಗಿ ನೀವು ಶೇಪ್ ಏನು ತೆಗೆಯೋದಿಕ್ಕಿರಲ್ಲ. ಸೊ ಇಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿಂದ ಒಂದು 3 ಇಂಚಿನಷ್ಟು ಕೆಳಗಿಂದ ಶೇಪನ್ನು ನೀವು ರೌಂಡ್ ಶೇಪನ್ನು ಕೊಡಬೇಕಾಗುತ್ತೆ.
ಸೊ ಒಂದು 3 ಅಥವಾ 3.5 3ಗೂ ಕೂಡ ಸಾಕಾಗುತ್ತೆ. ಓಕೆ, ಇವಾಗ ಇಲ್ಲಿ ನೀವು ಸ್ಟ್ರೈಟಾಗಿ ಬರಬೇಕು. ಫಸ್ಟು ಇಲ್ಲೀಗ ಸ್ಟ್ರೈಟಾಗಿ ಬಂದು ನೋಡಿ, ಈ ಥರ ಈಗ ನಾನು ಶೇಪ್ ಕೊಡ್ತಾ ಇದ್ದೇನೆ ನೋಡಿ. ಸೊ ಇದು ಬೆಲ್ಟ್ ಪಟ್ಟಿಗೆ ಶೇಪು. ಓಕೆ, ಈ ಸ್ವಲ್ಪ ನಾನು ಕಟ್ಟಿಂಗ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೊಳ್ತೇನೆ. ಓಕೆ, ಇದು ಬೆಲ್ಟ್ ಪಟ್ಟಿ ಶೇಪ್ ಆಯಿತು. ಈ ಥರ ಸ್ವಲ್ಪ ನೀವು ಇಲ್ಲಿಂದ ಒಂದು 3 ಇಂಚಿಗೆ ತಗೊಂಡು ಕ್ರಾಸ್ ಮಾಡಿದರೆ ಆಯಿತು. ಸ್ಟ್ರೈಟಾಗಿ ಬಂದು ಕ್ರಾಸ್ ಮಾಡಿದರೆ ಆಯಿತು. ಇದೀಗ ಈ ಥರನೇ ನೀವು ಕಟ್ಟಿಂಗ್ ಮಾಡಿಕೊಂಡು ಹೋದರೆ ಆಯಿತು, ಏನು ತೊಂದರೆ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ಬಂದು ಇದು ಇಲ್ಲಿಂದ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. 4 ಇಂಚಿದೆ. ಓಕೆ, ಇಲ್ಲಿ 3 ಇಂಚಿನಷ್ಟು ಇದೆ. ಅದು ಆಮೇಲೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಈಗ ನಾನು ಫ್ರಂಟ್ ಶೇಪನ್ನು ತೆಗಿತಾ ಇದ್ದೇನೆ. ಸೊ ನೀವು ಈ ಥರ ಶೇಪ್ ಇದಿರುತ್ತೆ ನೋಡಿ, ಇದರಲ್ಲೂ ತೆಗಿಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ಇದರಲ್ಲೂ. ಸೊ ಈ ಥರ ಇಟ್ಕೊಂಡು ನಿಮಗೆ ಯಾವ ಥರ ಶೇಪ್ ಇದಾಗುತ್ತೆ ನೋಡಿ, ಆ ಥರ ನೀವು ರೌಂಡ್ ಶೇಪನ್ನು ತೆಗಿಬೋದು ನೋಡಿ. ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಅಥವಾ ನಿಮಗೆ ಶೇಪ್ ಬೆಲ್ಟ್ ಕರೆಕ್ಟಾಗಿ ಬರಲ್ಲ ಅಂತ ಇದ್ರು ನೋಡಿ, ಈ ಥರನೂ ನೀವು ಈ ಥರ ಆಯಿತು, ಜಸ್ಟ್ ಇದನ್ನು ಕ್ರಾಸ್ ಮಾಡಿದರೆ ಆಯಿತು. ಓಕೆನಾ, ಏನು ತೊಂದರೆ ಇಲ್ಲ. ಇದೀಗ ಫ್ರಂಟ್ ಶೇಪ್ ಆಯಿತು. ಇನ್ನು ಆರ್ಮ್ ಹೋಲ್ ಶೇಪನ್ನು ನೋಡೋಣ. ಸೊ ಇವಾಗ ಈ ಒಂದು ಆರ್ಮ್ ಹೋಲ್ ಶೇಪ್ ತೆಗೆಯೋದಕ್ಕೆ ಯಾವ ಥರ ತಗೊಳ್ಬೇಕು ಅಂತ ನಾನೀಗ ಹೇಳ್ತೇನೆ. ಇಲ್ಲಿಂದ ಮೊದಲಿಗೆ ನಾವು 1/4 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಳ್ಬೇಕು. ಸೊ ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಇಲ್ಲಿಗೆ ಬರುತ್ತೆ. ಇಲ್ಲಿ ನಾನು ಪಾಯಿಂಟ್ಸನ್ನು ಹಾಕಿದ್ದೇನೆ. 1/4 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. ಇದೀಗ ಬ್ಯಾಕ್ ಶೇಪ್ ನಾವು ತೆಗೆಯೋದಕ್ಕೆ. ಸೊ ಇಲ್ಲಿ ನಿಮಗೆ ಗೊತ್ತಾಗಲ್ಲ ಅಂತ ಅಂದರೆ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಇದೀಗ 5.5 ಇದೆ. 5.5ಯ ಇದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. 5.5ಯ ಇದರ ಎಷ್ಟು ಬರುತ್ತೆ ಅಂತೇಳಿ ಇದರಲ್ಲಿ ನೋಡಿ, 2.25 ಬರುತ್ತೆ. ಸೊ ನೀವು ಇಲ್ಲಿಂದ ಇಲ್ಲಿಗೆ 2.25ಕ್ಕೆ ಒಂದು ಮಾರ್ಕಿಂಗನ್ನು ಮಾಡಿಕೊಳ್ಬೇಕು. ಆಮೇಲೆ ಈ ಒಂದು 9 ಏನು ನೀವು ಇದು ಮಾಡಿರ್ತೀರಲ್ವ, ಅಲ್ಲಿಂದ ಒಂದು 1/2 ಇಂಚು ಅಥವಾ ಸ್ವಲ್ಪ 1 ಇಂಚಿಗೂ ನೀವು ಈಚೆನೂ ಕೂಡ ಮಾರ್ಕಿಂಗನ್ನು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಈಚೆ ಬಂದ್ರೂ ಏನು ತೊಂದರೆ ಆಗಲ್ಲ. ಸೊ ಇವಾಗ ಇದನ್ನು ಜಾಯಿಂಟ್ ಮಾಡೋಣ. ಇದು ಜಾಯಿಂಟ್ ಮಾಡೋದಕ್ಕೆ ಈ ಥರ ನೀವು ಈ ಸ್ಕೇಲನ್ನು ಇಟ್ಕೊಂಡು ಕೂಡ ಜಾಯಿಂಟಿಂಗನ್ನು ಮಾಡ್ಕೊಳ್ಬೋದು, ಕರ್ವ್ ಸ್ಕೇಲು. ಸೊ ನೋಡಿ ಯಾವ ಥರ ಈಗ ಕರ್ವ್ ಸ್ಕೇಲಿಂದ ಜಾಯಿಂಟ್ ಮಾಡ್ತೇನೆ ಅಂತೇಳಿ. ಸೊ ಈ ಥರ ಬರುತ್ತೆ ನೋಡಿ, ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಈ ಥರ ಇದನ್ನು ಜಾಯಿಂಟ್ ಮಾಡ್ಕೊಳ್ಬೋದು. ಓಕೆ, ಇವಾಗ ಫ್ರಂಟ್ ಶೇಪ್ ತೆಗೆಯೋದಕ್ಕೆ ಇಲ್ಲಿಂದ ಇದರಿಂದ 1/2 ಇಂಚಿನಷ್ಟು ಇಲ್ಲಿ ನಾನು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಇಟ್ಕೊಂಡು ಇಲ್ಲಿ 1/2 ಇಂಚು ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿಗೆ. ಸೊ ಇದಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಇವಾಗ ಫ್ರಂಟ್ ಶೇಪನ್ನು ತೆಗಿಬೇಕು. ಫ್ರಂಟ್ ಶೇಪಿಗೆ ಏನು ತೊಂದರೆ ಇಲ್ಲ. ಸೊ ಈ ಥರ ಇಲ್ಲಿ ಬಂದು ಈ ಥರ ಇದನ್ನು ನೀವು ತಗೋಬೋದು ನೋಡಿ, ಈ ಥರ. ಸೊ ನೋಡಿ, ಇದು ಫ್ರಂಟು, ಇದು ಬ್ಯಾಕ್ ಶೇಪ್ ಆಯಿತು. ಇವಾಗ ಇದು ಆಲ್ಮೋಸ್ಟ್ ಎಲ್ಲನೂ ಕೂಡ ಆಗಿದೆ. ಈಗ ಇಲ್ಲಿ ನಾನು ನಿಮಗೆ ಯಾವ ಥರ ಅಂತೇಳಿ ಹೇಳ್ತೇನೆ. ಈಗ ನೋಡಿ, ಆರ್ಮ್ ಹೋಲ್ ಶೇಪ್ ಆಯಿತು, ಫ್ರಂಟ್ ಆ್ಯಂಡ್ ಬ್ಯಾಕ್. ಹಾಗೆಯೇ ಫ್ರಂಟ್ ಶೇಪ್ ಕೂಡ ತೆಗೆದಿದ್ದಾಯಿತು, ಬೆಲ್ಟ್ ಶೇಪ್ ಕೂಡ ಆಯಿತು. ಈಗ ಫ್ರಂಟ್ ಡಾಟ್ಸ್ ಹಿಡಿಯೋದು ಹೇಗೆ ಅಂತೇಳಿ ಫಸ್ಟ್ ನೋಡೋಣ. ಸೊ ಇಲ್ಲೀಗ
ಫಸ್ಟ್ ಇಲ್ಲಿಂದ ನೋಡಿ, ಇಲ್ಲಿಂದ ಈ ಥರ ಹಿಡೀರಿ. ಫ್ರಂಟ್ ಇದು 4.5 ಇದೆ. 4.5 ನೀವು ಅರ್ಧ ಮಾಡಿದಾಗ 2.5 ಆಗುತ್ತೆ. ಸೊ 2.5ಗೆ ಒಂದು, ಇಲ್ಲಿಂದ ಈ ಥರ ಇಟ್ಕೊಂಡು 2.5ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಎಷ್ಟು ಉದ್ದ ಅಂತ ಹೇಳಿದರೆ 2.5 ತಗೋಬೋದು ಅಥವಾ 2 ಕೂಡ ತಗೋಬೋದು. ಇಲ್ಲಿ ನಿಮಗೆ ಕಪ್ ಶೇಪ್ ಅನ್ನುವಂಥದ್ದು ಸ್ವಲ್ಪ ಏನು ದೊಡ್ಡದಾಗಿ ಬೇಕು ಅಂತಿದ್ರೆ ನೀವು ಇದನ್ನು ಡಾಟ್ಸನ್ನು ಕಡಿಮೆ ಹಿಡಿಬೇಕಾಗುತ್ತೆ. ಸೊ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ತಗೋಬೋದು. ಕಪ್ ಶೇಪ್ ಅನ್ನುವಂಥದ್ದು ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಅಂದರೆ ಇದನ್ನು ನೀವು ಚಿಕ್ಕದಾಗಿ ಹಿಡ್ಕೋಬೇಕಾಗುತ್ತೆ. ಸೊ ಇಲ್ಲಿಗ ನಾನು ಗೆರೆ ಹಾಕ್ಕೊಂಡಿದ್ದೇನೆ. ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ. ಓಕೆ, ಇವಾಗ ಇಲ್ಲಿ ಎಷ್ಟೆಷ್ಟು ಹಿಡಿಬೇಕು ಅಂತ ಅಂದರೆ ಈ ಶೇಪಿಂದ ಇಲ್ಲಿಗೆ ನಾನು 3.2 ಏನೋ ಇಟ್ಕೊಂಡಿದ್ದೇನೆ ಇಲ್ಲಿ ಮಿಡ್ಲಿದು. ಹಾಗೆಯೇ ಇದರ ಉದ್ದ ಕೂಡ ಅಷ್ಟೇ 2 ಇಟ್ಕೊಂಡಿದ್ದೇನೆ ಸಾಕು ಅಂತೇಳಿ. ಈ ಥರ ಒಂದು ಗೆರೆನ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ 1/2 ಇಂಚಿಗಿಂತ ಸ್ವಲ್ಪ ಜಾಸ್ತಿ, ಇಲ್ಲಿ ಒಂದು 1/2 ಇಂಚಿಗಿಂತ ಸ್ವಲ್ಪ ಜಾಸ್ತಿ. ನೀವು ಜಾಸ್ತಿ ಹಿಡಿಬೇಕು ಅಂತಿದ್ರೆ ಜಾಸ್ತಿನೇ ಹಿಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನಾನು ಇಷ್ಟೇ ಸಾಕು ಅಂತೇಳಿ, ಅಂದರೆ ಅವರ ಬ್ಲೌಸಲ್ಲಿ ಅಷ್ಟೇ ಇರೋದ್ರಿಂದ ನಾನು ಸ್ವಲ್ಪ ಚಿಕ್ಕದಾಗಿ ಇದು ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಬ್ಲೌಸು ಇದರಲ್ಲಿ ಕಪ್ ಶೇಪ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿಲ್ಲ ನೋಡಿ, ಇಲ್ಲಿ ಹತ್ತಿರದಲ್ಲೇ ಹಾಕ್ಬಿಟ್ಟಿದ್ದಾರೆ. ಈ ಥರ ಹತ್ತಿರ ಹಾಕಿದಾಗ ಏನಾಗುತ್ತೆ, ಬ್ಲೌಸ್ ಏನಾಗುತ್ತೆ ಹಾಕೊಳ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ನಮಗೆ. ಬಟ್ ಇದರಲ್ಲಿ ಈ ಥರ ಇದೆ, ಬಟ್ ನಾನು ಆ ಥರ ಹೊಲಿಯಲ್ಲ. ನೋಡೋಣ ಹೇಗೆ ಅಂತೇಳಿ. ಸೊ ಇವಾಗ ಇಲ್ಲಿದ್ದಾಯಿತು ಫ್ರಂಟಲ್ಲಿ ಹಿಡಿಯುವಂಥದ್ದು. ಈಗ ಇಲ್ಲಿದ್ದು ಹೇಗೆ ಅಂತ ಹೇಳಿದ್ರೆ ಈ ಥರ ಈ ಶೇಪ್ ಏನು ಇಲ್ಲಿ ತೆಗ್ದಿದ್ದೀರಲ್ವಾ ಡಾಟ್ಸ್, ಈ ಥರ ಇಟ್ಕೊಳ್ಳಿ. ಸ್ಕೇಲನ್ನು ಇಟ್ಕೊಂಡಾದ ನಂತರ ಸ್ವಲ್ಪ ಈ ಥರ ಕ್ರಾಸ್ ಆಗಿ ಬರುತ್ತೆ. ಸೊ ಈ ಥರ ಕ್ರಾಸ್ ಆಗಿ ತಗೊಂಡ್ರೆ ಆಯಿತು. ಸೊ ಇವಾಗ ಇದು ರೌಂಡ್ ಶೇಪ್ ಕರೆಕ್ಟಾಗಿ ನಮಗೆ ಬರುತ್ತೆ ನೋಡಿ. ಈ ಥರ ಇದಿಷ್ಟು ಉದ್ದ ಸಾಕು ಅಂತ ಅಂದ್ಕೊಳ್ತೇನೆ. ನಿಮ್ಗೆ ಇಲ್ಲಿ ರೌಂಡ್ ಶೇಪು ಕರೆಕ್ಟಾಗಿ ಕಾಣಿಸಿದ್ರೆ ಆಯಿತು. ಓಕೆನಾ? ಇವಾಗ ಇಲ್ಲಿನೂ ಅಷ್ಟೇ ಈ 4 ಡಾಟ್ಸ್ ಕೆಲವರು ಹಿಡಿಯಲ್ಲ, ಬಟ್ ಹಿಡಿದ್ರೆ ನಿಮಗೆ ಇಲ್ಲಿ ಫಿಟ್ಟಿಂಗ್ ಅನ್ನುವಂಥದ್ದು ಕರೆಕ್ಟಾಗಿ ಬರುತ್ತೆ. ಸೊ ನಾನು ಈ ಥರ ಸ್ವಲ್ಪ ಕ್ರಾಸ್ ಆಗಿ ಹಿಡ್ಕೊಂಡು ಈ ಥರ ಹಾಕ್ತಾ ಇದ್ದೇನೆ ನೋಡಿ. ಸೊ ಇವಾಗ ನೋಡಿ ರೌಂಡ್ ಶೇಪ್ ಯಾವ ಥರ ಇದೆ ಅಂತ, ಕಪ್ ಶೇಪ್ ನೋಡಿ ಈ ಥರ ಬರುತ್ತೆ. ಓಕೆನಾ? ಸೊ ಇದಿಷ್ಟು ನೋಡಿ ಫ್ರಂಟಲ್ಲಿ ಕಟ್ಟಿಂಗ್ ಅನ್ನುವಂಥದ್ದು ನೋಡಿ ಈ ಥರ ಬಂತು. ಇದನ್ನೀಗ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಈಗ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಟ್ಟಿಂಗ್ ಮಾಡಬೇಕಾದ್ರೆ ಇದಿಷ್ಟಾಯಿತು ಫ್ರಂಟಲ್ಲಿ, ಬೇರೆ ಏನು ನಮಗಿಲ್ಲ. ಸೊ ಇದಿಲ್ಲಿ ನಾನು ಕೆಳಗಡೆ ಇಟ್ಟಿದ್ದೆಲ್ಲ ಇದನ್ನೀಗ ಕಟ್ ಮಾಡಿ ತೆಗಿತಾ ಇದ್ದೇನೆ. ಇದು ಎಕ್ಸ್ಟ್ರಾ ಏನಿತ್ತಲ್ವಾ ಅದನ್ನೀಗ ಫಸ್ಟು ಕಟ್ ಮಾಡ್ತಾ ಇದ್ದೇನೆ. ಓಕೆ, ಇವಾಗ ಕಟ್ಟಿಂಗ್ ಆಯಿತು. ಈಗ ನಾವು ಹೇಗೆ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿದರೆ ಈ ಥರ ಇಟ್ಕೋಬೇಕು. ಓಕೆ, ಈಗ ನಾನು ಇಲ್ಲಿಂದ ಕಟ್ ಮಾಡ್ತೇನೆ. ಈ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ನೀವು ಬ್ಯಾಕ್ ಶೇಪನ್ನು 4 ಹಿಡಿಬೇಕು. ಓಕೆ, ಫಸ್ಟ್ ನಾವಿವಾಗ ಇಲ್ಲಿಂದ ಹಿಡ್ಕೊಂಡು, ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ ಅಲ್ವಾ ನಿಮಗೆ? ಈ ಥರ ಇಟ್ಕೊಂಡು ಫಸ್ಟ್ ಇದು ಬ್ಯಾಕ್ ಶೇಪು ಯಾವುದು ಇದು, ಫಸ್ಟ್ ನಾವು ಬ್ಯಾಕ್ ಶೇಪ್ ಏನು ತೆಗೆದಿದ್ವಲ್ವಾ ಅದಷ್ಟನ್ನು ನಾವೀಗ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಈ ಗೆರೆ ಹಾಕಿದ್ದೆಲ್ಲ ಇದನ್ನಿಷ್ಟನ್ನು ಕಟ್ ಮಾಡ್ಕೊಳ್ತೇನೆ. ಏನಕ್ಕಂತಂದರೆ ನಮಗೆ ಮತ್ತೆ ಈ ಲೈನಿಂಗ್ ಪೀಸ್ ಅನ್ನುವಂಥದ್ದು ಬೇಕಾಗುತ್ತೆ, ಸುಮ್ಮನೆ ಹಾಳಾಗೋದು ಬೇಡ. ಅದಕ್ಕೋಸ್ಕರ ಈ ಥರ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೇನೆ ಮೊದಲೇ. ಓಕೆ, ಇದಕ್ಕೇನು ಡ್ಯಾಮೇಜ್ ಆಗಲ್ಲ ನೋಡಿ. ಇದು ನಮಗೆ ಹುಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಮಾಡೋದಕ್ಕೆಲ್ಲ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ 4 ಲೇಯರನ್ನು ಕೂಡ ಕಟ್ ಮಾಡ್ಕೊಳ್ಬೇಕು. ಯಾವುದು? ಬ್ಯಾಕ್ ಶೇಪ್. ಓಕೆ, ಈಗ ನಾನು ಬ್ಯಾಕ್ ಶೇಪನ್ನು 4 ಲೇಯರ್ ಹಿಡ್ಕೊಂಡು ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿಂದಲೇ ಬಂದರೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ. ಈ ಥರ 4 ಲೇಯರನ್ನು ಕೂಡ ಬ್ಯಾಕ್ ಶೇಪ್ ಇದು ನೀವು ಈ ಥರ ಫಸ್ಟು ಕಟ್ಟಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದು ನಮಗೆ ವೇಸ್ಟ್ ಆಗಲ್ಲ.
ಮತ್ತೆ ಬೇಕಾಗುತ್ತೆ ಪೀಸ್ಗಳೆಲ್ಲ. ಸೊ ಇವಾಗ ನೀವು 4 ಲೇಯರನ್ನು ಕಟ್ ಮಾಡಿದ್ದಾಯಿತು. ಇವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಮಗೆ ಸ್ಟಿಚಸ್ ಅನ್ನೋಂಥದ್ದು ಬೇಕಾಗಿರೋದು. ಇದು ನಾವು 2 ಎಕ್ಸ್ಟ್ರಾ ಇಟ್ಕೊಂಡಿರೋದು. ಇಲ್ಲಿ ಏನು ಸ್ಟಿಚಸ್ ಬೇಕಲ್ವಾ, ಅಲ್ಲಿಗೊಂದು ನೀವು ಕಚ್ಚನ್ನು ಹಾಕ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಥರ ಒಂದು ಕಚ್ಚನ್ನು ಹಾಕ್ಕೊಳ್ಳಿ. ಕಚ್ ಹಾಕ್ಕೊಂಡು ಆಮೇಲೆ ಇಲ್ಲಿನೂ ಒಂದು ಕಚ್ ಹಾಕ್ಕೊಳ್ಬೇಕು ಈ ಸೈಡು. ಓಕೆ, ಈಗ ಮೇಲ್ಗಡೆದು 2 ಮಾತ್ರ ಕಟ್ ಮಾಡಬೇಕು ಫ್ರಂಟ್ ಶೇಪಿಗೆ. ಓಕೆ, ಮೇಲ್ಗಡೆಯ 2 ಲೇಯರ್ ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ನೀವು ಇಟ್ಕೊಂಡಿದ್ದೀರಾ ಲೇಯರ್ಗಳಂತ, ಇಲ್ಲಾಂದರೆ ಮತ್ತೆ ಬಿಸಾಡಬೇಕಾಗುತ್ತೆ. ಸೊ ಈ ಥರ ಇಟ್ಕೊಂಡು ಇಲ್ಲಿ ಫ್ರಂಟ್ ಶೇಪನ್ನು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಈ ಥರ ನೋಡಿ. ಓಕೆ, ಇದೀಗ ಫ್ರಂಟ್ ಶೇಪ್ ಕೂಡ ಕಟ್ಟಿಂಗ್ ಆಯಿತು ನೋಡಿ. ಫ್ರಂಟು ಬ್ಯಾಕು ಕಟ್ಟಿಂಗ್ ಆಯಿತು. ಇವಾಗ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ, ಇದು ಕೆಳಗಡೆದು ಬ್ಯಾಕು. ಸೊ ಬೆಲ್ಟ್ ಪಟ್ಟಿ ಕೂಡ ಅಷ್ಟೇ, ಮೇಲ್ಗಡೆದು 2 ಮಾತ್ರ ಇಟ್ಕೊಂಡು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾನು ಆಗ ಹೇಳಿದ್ದೆ ನೋಡಿ ಕಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ತೇನೆ ಅಂತ. ಸೊ ನೋಡಿ, ಇದು ಬಂದು ಬೆಲ್ಟ್ ಪಟ್ಟಿ. ಈಗ ನಮಗೆ ಇದರಲ್ಲೇ ಬೆಲ್ಟ್ ಪಟ್ಟಿ ಕೂಡ ಸಿಗುತ್ತೆ, ಅದನ್ನು ಆಮೇಲೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದೀಗ ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಶೇಪ್ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದರೆ, ಈ ಥರ ನಾನು ಇಲ್ಲಿಂದಲೇ ಹೋಗ್ತೇನೆ ಫ್ರಂಟ್ ಶೇಪು. ಈ ಥರ ಮೇಲ್ಗಡೆದು 2 ಮಾತ್ರ ಇಟ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ಇಟ್ಕೊಂಡಿದ್ದೀರಾ ಅಂತ. ಸೊ ಈ ಥರ ಇಟ್ಕೊಂಡು ಈ ಥರ ಫ್ರಂಟ್ ಶೇಪನ್ನು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಮೇಯ್ನಾಗಿ ಇರುವಂಥದ್ದೇ ನಮಗೆ ಕಟ್ಟಿಂಗಲ್ಲಿ. ಸೊ ಈ ಥರ ಇಟ್ಕೊಂಡು ಇದನ್ನು ಈಗ ಈ ಥರ ಇದೆ ಅಲ್ವಾ, ಇದೀಗ ಬ್ಯಾಕ್ ಇದಲ್ವಾ. ಸೊ ಇಲ್ಲಿ ಕಟ್ ಮಾಡ್ಕೊಂಡು ಬಿಡೋಣ ಮಿಡ್ಲಲ್ಲಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ನಾನು ಅದಕ್ಕೇ ಕಚ್ ಹೊಡೆದಿರೋದು. ಸೊ ಮಿಡ್ಲಲ್ಲಿ ನಮಗೆ ಕಟ್ಟಿಂಗ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡಿ, ಇದು ಫ್ರಂಟ್ ಇದಾಯಿತು. ಇಲ್ಲೇ ಬ್ಯಾಕ್ ಇದಿದೆ ಕೆಳಗಡೆ. ಇವಾಗ ಇದು ಫ್ರಂಟು ನೋಡಿ. ಓಕೆ, ಇದೀಗ ಫ್ರಂಟು ಬ್ಯಾಕು. ಈಗ ಬ್ಯಾಕ್ ಇದು ಶೇಪ್ ಎಲ್ಲ ತೆಗಿಬೇಕು ಅಂದರೆ ಬ್ಯಾಕ್ ಎಷ್ಟು ಇದೆ ಅಂತೇಳಿ ಲೆಂತ್. ಈಗ ಇಲ್ಲಿಗೆ ಇಟ್ಕೊಂಡು 2.25 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಈ ಥರ ಇಟ್ಕೊಂಡು ಆಗ 2.25 ಇಂಚಿಗೆಲ್ಲ ಮಾರ್ಕ್ ಮಾಡಿದ್ದಿದ್ದು 2.25. ಮತ್ತು ನೆಕ್ಸ್ಟು ಬ್ಯಾಕ್ ಡೀಪ್ ಎಷ್ಟಿದೆ ಅಂತೇಳಿದರೆ 7 ಇದೆ ಇವ್ರದ್ದು. ಓಕೆ, ಬ್ಯಾಕ್ ಡೀಪ್ ಬಂದು ಇಲ್ಲಿ 7 ಬರುತ್ತೆ. ಸೊ ಇವ್ರದ್ದು ಬೆನ್ನಿನ ಭಾಗ ಎಷ್ಟಿದೆ ಅಂತೇಳಿಗೆ ನೋಡ್ಬೋದು ನಾವು. ಐದೂವರೆ ಇದೆ ಬೆನ್ನಿನ ಭಾಗ. ಇಲ್ಲೀಗ ಶೇಪ್ ತೆಗೆದಾಗ 5.5 ಬರುತ್ತೆ. 5.5ಯಲ್ಲಿ 1/2 ಇಂಚು ಕರೆಕ್ಟಾಗಿ ಬರುತ್ತೆ, ಕರೆಕ್ಟ್ ಇದೆ. ಅಥವಾ ಇಲ್ಲಿಂದ ಒಂದು 7 ಅಥವಾ 7.5ಗೂ ನಾವು ಗೆರೆನ ಹಾಕ್ಕೊಳ್ಬೋದು, ಏನಿಲ್ಲ. ಅವ್ರದ್ದು 7 ಏನಿದೆ, ಬಟ್ ಸ್ವಲ್ಪ ನಾವು ಜಾಸ್ತಿ ತಗೊಳ್ಳೋಣ, 7.5 ತಗೊಳ್ಳೋಣ. 7.5 ತಗೊಂಡಾಗ ಇಲ್ಲಿ ಇವ್ರಿಗೆ ಬೆನ್ನಿನ ಭಾಗ 5.5 ಕರೆಕ್ಟ್ ಇದೆ. ಆಮೇಲೆ ಇಲ್ಲೊಂದು 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಹೋಗುತ್ತೆ. ಓಕೆ, ಇವಾಗ ಇಲ್ಲಿ ಏನು ಅಂತ ಅಂದರೆ, ಇಲ್ಲಿ ಸ್ವಲ್ಪ ನಾನು ರೌಂಡ್ ಶೇಪ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತೇಳಿದರೆ, ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೀನಿ. ಇದೀಗ 2.25 ಇದೆ. ಇದೀಗ ಇಲ್ಲಿಗೆ ಸ್ಟ್ರೈಟ್ ಬರುತ್ತೆ ನೋಡಿ. ಇಲ್ಲಿದೆ. ನಾನು ಏನಂತಂದರೆ, ಇಲ್ಲಿ ಈ ಪಾಯಿಂಟಿಂದ ಇಲ್ಲಿಂದ ಒಂದು
ಎಷ್ಟು ತಗೋಬೋದು ಅಂತ ಹೇಳಿದರೆ ಆಫ್ ಅಥವಾ 3/4 ಇಂಚಿನಷ್ಟು ಸ್ವಲ್ಪ ತಗೊಳ್ತೇನೆ. ಓಕೆನಾ, 3/4 ಇಂಚಿನಷ್ಟು ತಗೊಳ್ತೇನೆ, ಸ್ವಲ್ಪ ಡೀಪ್ ಚೆನ್ನಾಗಿ ಬರಲಿ ಅಂತೇಳಿ. ಇವಾಗ ಇಲ್ಲಿ ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಳೋಣ. ಇಲ್ಲಿ ನೀವು ಕರೆಕ್ಟಾಗಿ ಲೈನ್ ಇರಬೇಕು. ಓಕೆ, ಇಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ನೀವು ಕ್ರಾಸ್ ಆಗಿ ಲೈನನ್ನು ಹಾಕ್ಕೊಳ್ಬೇಕು. ಕ್ರಾಸ್ ಆಗಿದ್ದು ಬ್ಯಾಕ್ ಶೇಪ್ ಇದೆ ಆಯಿತಾ, ಬ್ಯಾಕ್ ಶೇಪ್ ಕಟ್ಟಿಂಗ್ ಮಾಡ್ತಾ ಇರೋದು. ಆಗ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ನೀವು ಮತ್ತೆ ಇಲ್ಲಿ ಶೇಪ್ಗಳನ್ನು ತೆಗಿಬೇಕಾಗುತ್ತೆ, ಆಗ ಫುಲ್ಲು ಕನ್ಫ್ಯೂಸ್ ಆಗುತ್ತೆ. ಸೊ ಇವಾಗ ರೌಂಡ್ ಶೇಪ್ ತೆಗಿತಾ ಇದ್ದೇನೆ. ಇದರಲ್ಲೇ ಏನು ತೆಗಿಬೇಕು ಅಂತಿಲ್ಲ, ನೀವು ಈ ಥರ ಕೈಯಲ್ಲೂ ನೀವು ಈಸಿಯಾಗಿ ತಗೋಬೋದು. ಈ ಚಾಕ್ ಪೀಸ್ ಕರೆಕ್ಟಾಗಿದ್ದರೆ, ಸೊ ನೋಡಿ ಕೈಯಲ್ಲೂ ನಮಗೆ ರೌಂಡ್ ಶೇಪ್ ಅನ್ನುವಂಥದ್ದು ಕರೆಕ್ಟಾಗಿ ಬರುತ್ತೆ. ಸೊ ಇದೀಗ ನಾನು ಬ್ಯಾಕ್ ಇದನ್ನು ಕೂಡ ಈ ಥರ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನೋಡಿ ಬ್ಯಾಕ್ ಆಯಿತು. ಇವಾಗ ಹಾಕಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಶೇಪ್ ಅಂತೇಳಿ, ರೌಂಡ್ ಶೇಪ್. ಓಕೆ, ಇದು ಬ್ಯಾಕು. ನೆಕ್ಸ್ಟ್ ಬಂದು ಇದು ಫ್ರಂಟು. ಓಕೆ, ಫ್ರಂಟಲ್ಲಿ 2 ಇದೆ ಇಲ್ಲಿ ಲೇಯರು. ಇದನ್ನು ಬೇಕಿದ್ರೆ ಮಿಡ್ಲಲ್ಲಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಮಿಡ್ಲಲ್ಲಿ ಈ ಥರ ಕಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು. ಇದು ಹೊಲಿಬೇಕಾದ್ರೆ ನಾನು ನಿಮಗೆ ಬೇರೆ ಇದನ್ನು ತೋರಿಸ್ತೀನಿ. ಫ್ರಂಟು ಬ್ಯಾಕ್ ಆಯಿತು, ಇದು ಬೆಲ್ಟ್ ಪಟ್ಟಿ ಆಯಿತು. ಇನ್ನು ನಮಗೆ ಬೆಲ್ಟ್ ಪಟ್ಟಿ ಆಮೇಲೆ ಇಷ್ಟು ಬಟ್ಟೆ ಉಳಿದಿದೆ, ಇದು ಬೇಕಾಗುತ್ತೆ. ಇದರಲ್ಲಿ ನಾವು ಒಂದು ಬೆಲ್ಟ್ ಪಟ್ಟಿಯನ್ನು ಕಟ್ಟಿಂಗ್ ಮಾಡ್ಕೋಬೋದು. ಇದನ್ನು ನಿಮಗೆ ತೋರಿಸ್ತೀನಿ, ಯಾಕಂದರೆ ಕೆಲವೊಬ್ಬರಿಗೆ ಯಾವುದರಿಂದ ಕಟ್ಟಿಂಗ್ ಮಾಡೋದು ಅಂತೇಳಿ ನೋಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ಏನು ಕೆಳಗಡೆ ಇತ್ತಲ್ಲ ಬಟ್ಟೆ, ಅದನ್ನು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇದರ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ಈ ಥರ ಇಟ್ಕೊಂಡು ಇದರ ಮೇಲ್ಗಡೆ ಇಟ್ಕೊಂಡು ಈ ಶೇಪನ್ನು ಕೂಡ ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ನಮಗೆ ಬೆಲ್ಟ್ ಪಟ್ಟಿಗೆ ಲೈನಿಂಗ್ ಪೀಸ್ 4 ಬೇಕಾಗುತ್ತೆ. ಹಾಗೆಯೇ ಮೇನ್ ಫ್ಯಾಬ್ರಿಕ್ 2 ಪೀಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಓಕೆನಾ, ಇದಿಷ್ಟಾಯಿತು. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಸ್ವಲ್ಪ ಇದಿದೆ. ಆಯಿತು, ಇನ್ನು ನೆಕ್ಸ್ಟ್ ಹೇಳ್ತೇನೆ ನಾನು. ಇನ್ನು ನೆಕ್ಸ್ಟ್ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಇವಾಗಲೇ ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಮತ್ತೆ ತುಂಬಾ ಈಸಿ ಆಗುತ್ತೆ. ಸೊ ಹುಕ್ಸ್ ಪಟ್ಟಿಗೆ ಎಷ್ಟು ಅಂತೇಳಿದರೆ 3 ಇಂಚು ಅಗಲದ ಕ್ಲಾತನ್ನು ತಗೊಳ್ತೇನೆ ನಾನು ಇದೇ ಥರ ಕಟ್ಟಿಂಗ್ ಮಾಡೋದು. ಸೊ 3 ಇಂಚು ಅಥವಾ 2 ಇಂಚು ಸಾಕಾಗುತ್ತೆ, 2.5 ಇಂಚು ಸಾಕಾಗುತ್ತೆ. ಎಲ್ಲಾದರೂ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಗಲ 3 ಇಂಚ್ ತಗೊಳ್ತೇನೆ. ಆಮೇಲೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಎಷ್ಟು ಬೇಕಾಗುತ್ತೆ ಅಂತೇಳಿ ಆಮೇಲೆ ನೋಡ್ಕೊಳ್ಳೋಣ. ಸೊ ಇವಾಗ ಕಟ್ ಮಾಡ್ತಾ ಇದ್ದೇನೆ. ಅಗಲ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಳ್ಳಿ, ಆಮೇಲೆ ನಮಗೆ ಎಷ್ಟು ಬೇಕು ಅಂತೇಳಿ ಗೊತ್ತಾಗುತ್ತೆ. ಸೊ ಓಕೆ, ಒಂದಾಯಿತು. ಇನ್ನು ಕಾಜಾ ಪಟ್ಟಿಗೆ ನಾನು 4 ಇಂಚು ಅಗಲ ತಗೊಳ್ತಾ ಇದ್ದೇನೆ. ಓಕೆ, 4 ಇಂಚು. ಸೊ ಇವಾಗ ಕಟ್ಟಿಂಗ್ ಮಾಡ್ತಾ ಇದ್ದೇನೆ.
ಸೊ ಹುಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಆಯಿತು. ಇನ್ನು ಸ್ಲೀವ್ಸಿಗೆ ಜಾಯಿಂಟ್ ಮಾಡೋದಕ್ಕೆ ಈಗ 2 ಕ್ಲಾತ್ ಇದೆ ನನ್ನ ಹತ್ರ. ಇದೀಗ 2 ಇದೆ. ಇದು ಅಗಲ ಸಾಕಾಗುತ್ತಾ ಗೊತ್ತಿಲ್ಲ, ನೋಡೋಣ 1 ನಿಮಿಷ. ಅಗಲ ಸಾಕಾಗುತ್ತೆ. ಅದಾದಮೇಲೆ ನಾನು ಕಟಿಂಗ್ ಮಾಡ್ಕೊಳ್ಬೇಕಾದ್ರೆ ಇದು ಮಾಡ್ತೇನೆ. ಇದೀಗ 2 ಇದೆ, ಇನ್ನು 2 ಬೇಕು ನನಗೆ. ಇನ್ನು 2 ಇದರಲ್ಲೇ ನಾನು ಈ ಥರ ಕಟ್ಟಿಂಗ್ ಮಾಡ್ತಾ ಇದ್ದೇನೆ. ಕರೆಕ್ಟ್ ಇದೆ ಇದು. ಓಕೆ, ಇದಿಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲ ಕಟ್ಟಿಂಗ್ ಆಯಿತು. ಓಕೆ, ಇದರಲ್ಲಿ ಇನ್ನು ಏನು ಅಂತ ಅಂದರೆ ಹೆಮ್ಮಿಂಗ್ ಮಾಡೋದೊಂದು. ಹೆಮ್ಮಿಂಗಿಗೆ ನಾನು ಯಾವ ಥರ ಬಟ್ಟೆ ತಗೊಳ್ಳೋದು ಅಂತ ನೋಡಬೇಕು, ಅದು ಆಮೇಲೆ ಹೇಳ್ತೇನೆ. ಇದಕ್ಕೆ ನಾನು ಹೆಮ್ಮಿಂಗೆ ಮಾಡ್ತಾ ಇದ್ದೇನೆ. ಇದು ನಾರ್ಮಲ್ ಬ್ಲೌಸು. ಅವರೇನು ಪೈಪಿಂಗ್ ಏನು ಹೇಳಲಿಲ್ಲ. ಪೈಪಿಂಗ್ ಎಲ್ಲ ಕಷ್ಟ ಇದೆ, ಬಟ್ ಅವ್ರು ಏನು ಹೇಳಲಿಲ್ಲ, ಆದ ಕಾರಣ ಅಷ್ಟೇ ಮಾಡ್ತಾ ಇದ್ದೇನೆ. ಇವಾಗ ನಿಮಗೆ ನಾನು ಕಟ್ಟಿಂಗ್ ಮಾಡಿರೋ ಪ್ರತಿಯೊಂದು ಪಾರ್ಟ್ಸನ್ನು ತೋರಿಸ್ತಾ ಇದ್ದೀನಿ. ಲೈನಿಂಗಲ್ಲಿ ನೀವು ಕಟ್ಟಿಂಗ್ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಇರೋದು, ಬೇರೆ ಏನು ನೀವು ತುಂಬ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಏನಿರಲ್ಲ. ಈಗ ನಿಮಗೆ ನಾನು ಒಂದೊಂದೇ ಪಾರ್ಟನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಫ್ರಂಟ್ ಪಾರ್ಟ್ ಇದು. ಓಕೆನಾ, ಇದು ಫ್ರಂಟ್ ಪಾರ್ಟ್ 2, ಅಂದರೆ ಈ ಥರ ಜಾಯಿಂಟ್ ಇರುತ್ತೆ, ಇದನ್ನು ಕಟ್ ಮಾಡಿರೋದಷ್ಟೇ. ಇದು ಫ್ರಂಟು, ಇದು ಬ್ಯಾಕ್ ಪಾರ್ಟ್. ಓಕೆ, ಇದು ಬ್ಯಾಕ್. ಆಮೇಲೆ ಇದು ಶೇಪ್ ಬೆಲ್ಟ್. 4 ಪೀಸ್ ಬೇಕಾಗುತ್ತೆ ನಮಗೆ. ಇದರಲ್ಲಿ 2 ಇದೆ, ಇದು ಜಾಯಿಂಟ್ ಇದೆ. ಓಕೆನಾ, ಇದು 4. ನೆಕ್ಸ್ಟ್ ಬಂದು ಕಾಜಾ ಪಟ್ಟಿ, ನೆಕ್ಸ್ಟ್ ಬಂದು ಹುಕ್ಸ್ ಪಟ್ಟಿ, ನೆಕ್ಸ್ಟ್ ಬಂದು ಸ್ಲೀವ್ಸಿಗಿದು ಅಟ್ಯಾಚ್ ಮಾಡೋದಕ್ಕೆ, ಆಮೇಲೆ ಇದು ಸ್ಲೀವ್ಸ್. ಓಕೆ, ಇದಿಷ್ಟು ಬ್ಲೌಸ್ನ ಬಾಡಿ ಲೈನಿಂಗ್ ಕಟ್ಟಿಂಗ್ ಅಷ್ಟೇ. ಇನ್ನು ಮೇಯ್ನಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ಅದು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಕಟ್ಟಿಂಗ್ ಮಾಡೋದಕ್ಕೆ ಇಷ್ಟೇ ಇರೋದು ನಮಗೆ ಲೈನಿಂಗಲ್ಲಿ. ಇನ್ನು ಒಂದು ಬಾಕಿ ಇದೆ ಹೆಮ್ಮಿಂಗು. ಹೆಮ್ಮಿಂಗಿಗೆ ಹೇಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ನಾನು ನೆಕ್ಸ್ಟ್ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಯಾಕಂದರೆ ಇದು ಈ ಥರ ಇಳಿದಾಗ ಇದು ಸ್ಟ್ರೈಟ್ ಇದೆ, ನನಗೆ ಕ್ರಾಸ್ ಬೇಕು. ಸೊ ಕ್ರಾಸ್ ಬೇಕು ಅಂತ ಅಂದರೆ ನಾನು ಈ ಥರ ಎಲ್ಲ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆನಾ, ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.